ಕೃಷಿಕರೇ ನಮಸ್ಕಾರ. ನಾನು ನಿಮ್ಮ ಪೆಟ್ಸ್ ಕರ್ನಾಟಕ ಚಾನಲಿಂದ ಮಾತಾಡ್ತಿರೋದು. ಇವತ್ತಿನ ಮಾಹಿತಿ ಏನು ಅಂತಂದರೆ, ಪ್ರತಿಯೊಬ್ಬರು ಕೃಷಿಕರಾಗಿರಲಿ ಅಥವಾ ಕೃಷಿ ಹೊಲದಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರಾಗಿರಲಿ, ಯಾರಿಗೇ ಆಗಿರಲಿ, ಅವರಿಗೆಲ್ಲರಿಗೂ ಕೂಡ ಏನಾರೇ ಕೆಲಸ ಮಾಡ್ಬೇಕಾದ್ರೆ ಅನಾಹುತ ಆಗೋದು ಅಥವಾ ಮೋಟ್ರು ಚಾಲೂ ಮಾಡೋಕ್ಕೆ ಹೋದಾಗ ಇದನ್ನು ಕರೆಂಟ್ ಹತ್ತೋದು ಅಥವಾ ಹೊಲದಲ್ಲಿ ನೀರು ಬಿಡ್ಲಿಕ್ಕೆ ಹೋದಾಗ ಹುಳ ಮುಟ್ಟಿ ಏನಾದರೂ ಅನಾಹುತ ಆಗೋದು, ಟ್ಯಾಕ್ಟ್ರಿಗೂ ಹೊಡಿಬೇಕಾದ್ರೆ ಟ್ಯಾಕ್ಟ್ರಿಗೆ ಗಾಡಿಯಿಂದ ಬಿದ್ದು ಏನಾದರೂ ತೊಂದರೆ ಆಗೋದು, ಈ ರೀತಿ ಯಾವುದೇ ರೀತಿ ಕೃಷಿ ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪೋದು, ಈ ರೀತಿ ಯಾವುದೇ ತೊಂದರೆ ಆದರೂ ಕೂಡ ಸರ್ಕಾರದಿಂದ ಇಂಥವರಿಗೆ ಎಲ್ಲರಿಗೂ ಕೂಡ, ಯಾರೇ ಕೃಷಿಕರೇ ಆಗಲಿ ಕೂಲಿ ಕಾರ್ಮಿಕರೇ ಆಗಲಿ, ಇವರಿಗೆಲ್ಲರಿಗೂ ಕೂಡ ಪರಿಹಾರ ಧನ ಅಂತ ಹೇಳ್ಬಿಟ್ಟು 2 ಲಕ್ಷ ರೂಪಾಯಿ ಇರುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ ಕೆಲಸ. ನೀವು ಅದನ್ನು ಕೂಡಲೇ FIR ಮಾಡಿಸ್ಬೇಕು, ಮತ್ತು ಇದರಲ್ಲಿ ಯಾವುದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿಸ್ಬೇಕು. ಅದ ನಂತರ 3 ತಿಂಗಳು ಒಳಗಡೆ ಕೃಷಿ ಇಲಾಖೆಯಲ್ಲಾದರೂ ಸರಿ, ಇಲ್ಲ ತಹಶೀಲ್ದಾರ್ ಕಚೇರಿಯಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು. 3 ತಿಂಗಳು ಒಳಗಡೆ ಆದರೆ ಖಂಡಿತವಾಗ್ಲೂ ಸರ್ಕಾರದಿಂದ 2 ಲಕ್ಷ ರೂಪಾಯಿ ಪರಿಹಾರ ಧನ ಸಿಕ್ಕೇ ಸಿಗುತ್ತೆ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ.